ನಿಮಗೆ ಪಿಸಿಒಡಿ, ಪಿಸಿಒಎಸ್ ಸಮಸ್ಯೆ ಇದೆಯಾ? ಮಹಿಳೆಯರಲ್ಲಿ ಕಾಣಿಸುವಂತಹ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸ್‌ಗಳಿಗೆ ಒಂದು ಆಯುರ್ವೇದದಲ್ಲಿ ಸೊಲ್ಯೂಷನ್ ಹುಡುಕ್ತಾ ಇದ್ದೀರಾ? ನಿಮಗಾಗಿ ಈ ವಿಡಿಯೋ. ನಮಸ್ತೆ ಎಲ್ಲರಿಗೂ. ಇದು ಡಾಕ್ಟರ್ ಗೋಪಾಲ್ ಅಂತರಗಟ್ಟಿ, ಶ್ರೀ ಕೃಷ್ಣ ಕ್ಲಿನಿಕ್ ದೂರನುಂಡಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಅಶೋಕಾರಿಷ್ಟ. ಸೊ ಅಶೋಕಾರಿಷ್ಟ ಅಂದಂಗೆ ಇದರಲ್ಲಿ ಏನೇನು ಇರ್ತದಪ್ಪ ಅಂದರೆ, ಅಶೋಕ ಗಿಡದ್ದು ಬಾರ್ಕ್ ಇರ್ಬೋದು, ಕಾಂಡ ಇರ್ಬೋದು, ಹೂಗಳು, ಅದ್ರ ಜೊತೆಗೇ ಮೂಸ್ತ ಇರ್ಬೋದು, ದಾತಕಿ ಇರ್ಬೋದು, ತ್ರಿಫಲ ಎಂಬ ಡ್ರಗ್ಸ್ಗಳನ್ನ ಹಾಕಿ ಪೊಮೆಂಟ್ ಮಾಡಿ ರೆಡಿ ಮಾಡಿದಂಥ ಇದೊಂದು ದಿವ್ಯ ಔಷಧಿ ಆಗಿದೆ. ಇದನ್ನು ನಾವು PCOS ಸಮಸ್ಯೆ ಇರ್ಬೋದು, ಆಮೇಲೆ ಇರ್ರೆಗ್ಯುಲರ್ ಮೆನ್ಸಸ್ ಆಗಿರ್ಬೋದು, ಆಮೇಲೆ ಮೆನ್ಸ್ ಆಗೋ ಟೈಮಲ್ಲಿ ಕ್ರ್ಯಾಂಪ್ಸ್ ಬರೋದಿರ್ಬೋದು, ಆಮೇಲೆ ಹೆವಿ ಬ್ಲೀಡಿಂಗ್ ಇರ್ಬೋದು, ಕೆಲವರು ಮಾನಸಿಕವಾಗಿ ಖಿನ್ನತೆಯಿಂದ ಒಳಗಾಗಿರ್ತಾರೆ, ಅಂಥವ್ರಿಗೆ ನಾವು ಯೂಸ್ ಮಾಡ್ತೀವಿ. ಈ ಔಷಧಿಯು 99% ಎಲ್ಲ ಆಯುರ್ವೇದಿಕ್ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡುವಂತಹ ಒಂದು ದೊಡ್ಡ ಔಷಧಿಯಾಗಿದೆ. ಅದಲ್ಲದೆ ಈ ಔಷಧಿಯು ಋಷಿಮುನಿಗಳ ಕಾಲದಿಂದನೂ ಪ್ರಚಲಿತದಲ್ಲಿದೆ. ಪೀರಿಯಡ್ಸ್ ಪ್ರಾಬ್ಲಮ್ ಅಷ್ಟೇ ಅಲ್ಲದೆ ಬಿಳಿ ಹೊಲೆ ಹೋಗ್ತಾ ಇದ್ರೆ ಅಥವಾ ಲುಕೇರಿ ಅಂತ ಹೇಳ್ತೀವಿ ನಾವು, ಬಿಳಿ ಹೊಲೆಗೂ ಕೂಡ ಇದು ಒಂದು ಒಳ್ಳೆ ದಿವ್ಯ ಔಷಧಿ ಅಥವಾ ರಾಮಬಾಣ ಅಂತ ಹೇಳ್ಬೋದು. ಇದು ಒನ್ ಆಫ್ ದ ಕಂಪ್ಲೀಟ್ ರೀಪ್ರೊಡಕ್ಟಿವ್ ಟಾನಿಕ್ ಅಂತಲೇ ಹೇಳ್ಬೋದು. ಇದು ನಾಟ್ ಓನ್ಲಿ ದ ಹೆಲ್ತ್ ಅಷ್ಟೇ ಯೂಸ್ ಮಾಡಲ್ಲ, ನಾವು ಜನರಲ್ ಟಾನಿಕ್ ಆಗಿನೂ ಯೂಸ್ ಮಾಡ್ತೀವಿ. ರೀಪ್ರೊಡಕ್ಟಿವ್ ಹೆಲ್ತ್ ಅಷ್ಟೇ ಅಲ್ಲದೆ ನಾವು ಇದನ್ನು ಕೆಲವರಲ್ಲಿ ಪೈಲ್ಸ್ ಪ್ರಾಬ್ಲಮ್ ಇರ್ತದೆ, ಸೊ ಬ್ಲೀಡಿಂಗ್ ಪೈಲ್ಸಲ್ಲಿ ಅವಾಗಲೂ ಯೂಸ್ ಮಾಡ್ತೀವಿ. ಕೆಲವರಲ್ಲಿ ಮಲಬದ್ಧತೆಗೂ ಯೂಸ್ ಮಾಡ್ತೀವಿ. ಇದ್ರಲ್ಲಿ ತ್ರಿಫಲ ಇರೋದ್ರಿಂದ ಮಲಬದ್ಧತೆಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಮಹಿಳೆಯರಿಗೆ ಒಂದು ದೊಡ್ಡ ಶತ್ರು ಅಂದರೆ ಹಾರ್ಮೋನ್ಸ್. ಸೊ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ ಅವರಿಗೆ ಎಲ್ಲ ತರಹದ ಕಾಯಿಲೆಗಳು ಕೂಡ್ಕೊಳ್ತವೆ. ಸೊ ಆ ಕಂಡೀಷನಲ್ಲಿ ನಾವು ಅಶೋಕಾರಿಷ್ಟ ಯೂಸ್ ಮಾಡೋದ್ರಿಂದ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ಆ ಹಾರ್ಮೋನ್ಸಿಂದ ಆಗುವಂಥ ತೊಂದರೆಗಳನ್ನ ತಡಿಬಹುದು. ಇನ್ನು ಡೋಸೇಜ್, ಸೊ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ, ಇದನ್ನು 15 ml ಇಂದ 30 ml, ಅದ್ರ ಜೊತೆಗೆ ಅಷ್ಟೇ 15ರಿಂದ 30 ml ಅಷ್ಟು ಉಗುರು ಬೆಚ್ಚ ನೀರಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಲಿ ಅಥವಾ ಊಟ ಮಾಡಿ ತೊಗೋಬೋದು. ನೀವು ಯೋನಿ ಸಂಬಂಧಿತ ಅಥವಾ ಗರ್ಭಾಶಯ ಸಂಬಂಧಿತ ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಒಂದು ಸಲ ಕೃಷ್ಣ ಕ್ಲಿನಿಕ್ ಬಂದು ಕನ್ಸಲ್ಟ್ ಮಾಡಿ. ಧನ್ಯವಾದಗಳು.